ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಹಾಗಾಗಿ ಮೋನು ಸ್ಕೂಲಲ್ಲಿ ರಾಧಾ ಅಥವಾ ಕೃಷ್ಣ ರೀತಿ ರೆಡಿಯಾಗಿ ಬನ್ನಿ ಅಂತ ಹೇಳಿದ್ರು. ಮತ್ತೆ ಇದು ಮ್ಯಾಂಡೇಟರಿ ಏನಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಆಗ್ಬೋದು ಅಂತ ಹೇಳಿದ್ರು. ಸೊ ನಾನು ಬಿಫೋರ್ ಇಯರ್ ಮೋನುಗೆ ಕೃಷ್ಣ ತರ ರೆಡಿ ಮಾಡಿ ಕಳ್ಸಿದ್ದೆ. ಸೊ ಫಸ್ಟ್ ಅವಳಿನ್ನ ಚಿಕ್ಕವಳಿದ್ದಾಗ ಅದು ಕೂಡ ಕೃಷ್ಣ ತರ ರೆಡಿ ಮಾಡಿ ಫೋಟೋ ಶೂಟ್ಸ್ ಎಲ್ಲ ಸ್ಟುಡಿಯೋಗೆ ಹೋಗಿ ಫೋಟೋಸ್ ಎಲ್ಲ ತೆಗ್ಸಿದ್ದೆ. ಸೊ 2 ಸರಿ ಕೃಷ್ಣ ತರ ಮಾಡಿರೋದ್ರಿಂದ ಅವಳಿಗೆ ಏನಾಗಿತ್ತು ಅಂದ್ರೆ ಲಾಸ್ಟ್ ಇಯರ್ ಇಂದಾನೇ ಹೇಳ್ತಾ ಇದ್ಲು, ನಂಗೆ ರಾಧಾ ಮಾಮಿ ತರ ಮಾಡ್ಕೊಡಿ ಅಮ್ಮ, ರಾಧಾ ಮಾಮಿ ತರ ಅಂತ ಹೇಳಿ. ಸೊ 1 ಇಯರ್ ಇಂದ ಅದೇ ಹೇಳಿದಾಳೆ. ಸೊ ಫೈನಲಿ ಟೈಮ್ ಬಂತು ಅಂತ ಹೇಳ್ಬಿಟ್ಟು ರಾಧಾನೇ ಮಾಡೋಣ ಅಂತ ಹೇಳಿ ಫಸ್ಟ್ ಸ್ಕರ್ಟ್ ಹಾಕ್ತೆ. ಆಕ್ಚುಲಿ ಇದು ಟಾಪು, ಲಂಗ ಬ್ಲೌಸ್ ಟಾಪು ಮತ್ತೆ ಸ್ಕರ್ಟೇ ಬೇರೆ. ಈ ಸ್ಕರ್ಟ್ ನಾನು ನಮ್ಮನೆ ಗೃಹ ಪ್ರವೇಶದಲ್ಲಿ ನೈಟ್ ಹಾಕಿದ್ದೆ ಮೋನುಗೆ. ಈ ಒಂದು ಯೆಲ್ಲೋ ಕಲರ್ ಸ್ಕರ್ಟ್ಗೆ ಯೆಲ್ಲೋ ಕಲರ್ ಟಾಪೇನೆ ಬಂದಿದೆ, ಫುಲ್ ಸ್ಲೀವ್ಸ್ ಇದೆ. ಬಟ್ ಎಲ್ಲೋ ಬೇಡ ಅಂತ ಹೇಳಿ ಕಾಂಟ್ರಾಸ್ಟ್ ನಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಲಂಗ ಬ್ಲೌಸ್ ಏನಿದೆ ಟಾಪು ಅದನ್ನ ಮ್ಯಾಚ್ ಮಾಡ್ಕೊಂಡೆ. ಅದು ಚೆನ್ನಾಗೂ ಕೂಡ ಮ್ಯಾಚ್ ಆಗ್ತಾ ಇತ್ತು. ಸೊ ಹಂಗಾಗಿ ಇದನ್ನೇ ಹಾಕೊಂಡೆ. ಮತ್ತೆ ಮೋನುಗೆ ಫೇಸ್ ಮೇಕಪ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡೆ. ಫಸ್ಟ್ ಅವಳು ನೀಟಾಗಿ ನಿಂತ್ಕೋತಾಳೆ. ಈ ತರ ಎಲ್ಲ ರೆಡಿ ಆಗೋದಂತ ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಹಂಗಾಗಿ ನನಗೆ ಅಲ್ಲಿ ಹೈ ಮೇಲೆ ಹಾಕೋದೆಲ್ಲ ಈಸಿಯಾಗಿ ಹಾಕೊಂಡೆ. ಈಗೇನ್ ಬಂದಿದೆ ಇನ್ಸ್ಟಾಗ್ರಾಮ್ ನಲ್ಲಿ ಟ್ರಿಕ್ಕು, ಟೂತ್ ಪಿಕ್ ಇಂದ ಹಾಕೋದು, ಅದು ಹಾಕಿ ಟ್ರೈ ಮಾಡಿದೆ. ಬಟ್ ನನಗೆ ಅದು ಇಷ್ಟ ಆಗ್ಲಿಲ್ಲ. ಹಂಗಾಗಿ ನೀಟಾಗಿ ನಾನು ಸೆಪ್ರೇಟೇನೆ ಹಾಕೊಂಡೆ. ಹೈ ಮೇಕಪ್ ಅಂತ ಮೋನುಗೆ ನಾನು ಏನು ಮಾಡಿರ್ಲಿಲ್ಲ. ಜಸ್ಟ್ ಹೈಲೈನರ್ ನಲ್ಲಿ ವಿಂಗ್ಸ್ ರೀತಿ ಬರ್ಕೊಂಡೆ ಅಷ್ಟೇನೆ. ನನಗೆ ಪರ್ಸ್ನಲಿ ಮೋನುಗೆ ಹೈಸ್ಗೆ ಏನು ಹಾಕಕ್ ಇಷ್ಟ ಇರ್ಲಿಲ್ಲ. ಸೊ ಹಂಗಾಗಿ ಏನು ಮಾಡ್ಲಿಲ್ಲ. ಮತ್ತೆ ಸಿಂಗಾರಲ್ಲಿ ಹಾಕೋದಕ್ಕಿಂತ ಮಧ್ಯ ಒಂದು ಸ್ಟಿಕ್ಕರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸ್ಟಿಕ್ಕರೇ ಹಾಕೊಂಡೆ. ಇನ್ನು ಹೇರ್ ಸ್ಟೈಲ್ ಅಂತ ಬಂದ್ರೆ ಅರ್ಧ ಕೂದಲು ಏನಿದೆ ಅದನ್ನ ತಗೊಂಡು ಒಂದು ರಿಬ್ಬನ್ ಬ್ಯಾಂಡ್ ಹಾಕೊಂಡೆ.